ತಾಲೂಕಿನ ಕುಂಬಾರಗುಂಡಿಯಲ್ಲಿ ಪೋಷಣ್ ಅಭಿಯಾನ ಹಾಗೂ ಕಿಶೋರಿಯರ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ನೆರವೇರಿತು. ಶಾಲೆ ಆವರಣದಲ್ಲಿ ಬೆಳೆದ ವಿವಿಧ ಹಣ್ಣುಗಳನ್ನು ಪ್ರದರ್ಶಿಸುವ ಮೂಲಕ ಅವುಗಳ ಮಹತ್ವ ಹಾಗೂ ಹಾಲು, ಮೊಟ್ಟೆ ಮತ್ತಿತರ ಪೌಷ್ಟಿಕ ಆಹಾರ ಒದಗಿಸುವ ಮೂಲಕ ಮಕ್ಕಳ ಪೋಷಣೆ ಪಾಲನೆ ಕುರಿತು ಜಾಗೃತಿ ಮೂಡಿಸಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ತೇಜಸ್ವಿ 1 ತಿಂಗಳ ಅವಧಿಯ ಮಗುವಿನ ಆರೋಗ್ಯದ ಬಗ್ಗೆ ವಿವಿಧ ಹಂತದಲ್ಲಿ ಮಾಹಿತಿ ನೀಡಿದರು. ಯಾವ ರೀತಿಯ ಆಹಾರ ಸೇವಿಸಬೇಕು, ಆರೋಗ್ಯ ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವ ಕುರಿತು ತಜ್ಞ ವೈದ್ಯರು ಉಪಯುಕ್ತ ಮಾಹಿತಿ ನೀಡಿದರು ಎಂದು ತಿಳಿಸಿದರು. ಬಾಣಂತಿಯರಿಗೆ ಯಾವ ರೀತಿ ಆಹಾರ ತಗೋಬೇಕು, ಆಮೇಲೆ ಮಕ್ಕಳಿಗೆ ಯಾವ ರೀತಿ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹೇಳಿಕೊಟ್ರು. ಆಮೇಲೆ ಇಲ್ಲಿಗೆ ವೈದ್ಯಾಧಿಕಾರಿಗಳು ಬಂದು ಅದ್ರ ಬಗ್ಗೆ ಮಾಹಿತಿ ಕೂಡ ಹೇಳಿದರು. ಡೆಂಗ್ಯೂ ಜ್ವರ ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡಿರ್ತಾರೆ. ಅಂಗನವಾಡಿ ಸಹಾಯಕಿ ನಾಗರತ್ನ ಬಾಣಂತಿಯರು ಮತ್ತು ಮಕ್ಕಳ ಆಹಾರ ಸೇವನೆ, ಆರೋಗ್ಯ ರಕ್ಷಣೆ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ಮಗುವಿನ ತೂಕದ ಬಗ್ಗೆ ಪೋಷಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು. ಮಗುಗಳು ಬರುತ್ತೆ, ಅವ್ರ ಹೈಟು, ವೆಯ್ಟು, ತೂಕಗಳು ಅವ್ರ ತಿಂಗಳ ಅಂಗನವಾಡಿಯಲ್ಲಿ ಅಳತೆ ಮಾಡಿ ಅವು ಮಗು ಅಪೌಷ್ಟಿಕ ಏನಾದ್ರು ಇದ್ರೆ ಮಗು ತೂಕ ಜಾಸ್ತಿ ಆಗಂಗೆ ತಿಳಿಸಿರುತ್ತೇವೆ. ಅಂಗನವಾಡಿ ಶಿಕ್ಷಕಿ ಮಧುಮಾಲತಿ ಗರ್ಭಿಣಿಯರ ಆರೋಗ್ಯ ತಪಾಸಣೆ ಸೇರಿದಂತೆ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ವಿಶೇಷವಾದ ಶುಶ್ರೂಷೆಯನ್ನು ನೀಡಲಾಗುತ್ತಿದೆ ಎಂದರು. ಗರ್ಭಿಣಿಯರ ಆರೋಗ್ಯ ತಪಾಸಣೆ, ಕಿಶೋರಿಯರ ಆರೋಗ್ಯ ತಪಾಸಣೆ, ಮುಖ್ಯವಾಗಿ ಅವರಲ್ಲಿ ರಕ್ತ ಪರೀಕ್ಷೆ ಮಾಡೋದು, ಅನಿಮಿಯಾ ಬಗ್ಗೆ ಪರೀಕ್ಷೆ ಮಾಡೋದು, ಅಂತ ಕೊರತೆ ಅನಿಮಿಯಾದಿಂದ ಬಳಲ್ತಾ ಇರ್ತಕ್ಕಂಥ ಕಿಶೋರಿಯರಾಗಿರ್ಬೋದು ಅಥವಾ ಗರ್ಭಿಣಿ ಬಾಣಂತಿಯರಾಗಿರ್ಬೋದು ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೂಡ PHC ವಾರು ಅಥವಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀಡಲಾಗುತ್ತೆ. ಪೋಷಣ್ ಅಭಿಯಾನ ಜಿಲ್ಲಾ ಸಂಯೋಜಕಿ ಜ್ಯೋತಿ, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮೇಲ್ವಿಚಾರಕಿಯರು ಜಿಲ್ಲೆಯಾದ್ಯಂತ ತಾಯಿ ಮಕ್ಕಳ ಪಾಲನೆ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದರು. ರಕ್ತಹೀನತೆಯನ್ನು ದೂರ ಮಾಡೋದು ಹಾಗೆ ಅಪೌಷ್ಟಿಕತೆಯನ್ನು ದೂರ ಮಾಡೋದು, ಸರ್ಕಾರದ ಸೌಲಭ್ಯಗಳನ್ನು ತಾಯಿ ಮಗುಗೆ, ಪ್ರೆಗ್ನೆಂಟ್ ವುಮೆನ್ಸ್ಗೆ, ಲ್ಯಾಕ್ಟೇಟಿಂಗ್ ಮದರ್ಸ್ಗೆ ಕೊಡೋದು, ಮತ್ತು ಎಲ್ಲ ಅಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕತೆಯ ಬಗ್ಗೆ ಅರಿವು ಮೂಡಿಸೋದು, ಅದನ್ನು ನಡೆಸೋದಕ್ಕೋಸ್ಕರ ಅಂತಲೇ ಪೋಷಣ್ ಮಾಸಾಚರಣೆನ ನಡೆಸ್ತಾ ಇದ್ದೀವಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ BS ಕೃಷ್ಣಪ್ಪ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸುವುದು, ತಾಯಂದಿರಲ್ಲಿ ರಕ್ತಹೀನತೆ ಸಮಸ್ಯೆ ಕುರಿತು ಅರಿವು ಮೂಡಿಸುವುದು ಪೋಷಣ್ ಮಾಸಾಚರಣೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು. ಪೌಷ್ಟಿಕತೆಯನ್ನು ಹೋಗಲಾಡಿಸುವುದು ಮತ್ತು ರಕ್ತಹೀನತೆಯನ್ನು ಹೋಗಲಾಡಿಸುವಂಥದ್ದೇ ಪ್ರಮುಖ ಈ ಮಾಸದ ಉದ್ದೇಶ ಆಗಿದೆ. ಈ ನಿಟ್ಟಿನಲ್ಲಿ ರಕ್ತಹೀನತೆ ಬಗ್ಗೆ ಎಲ್ಲ PUC ಕಾಲೇಜುಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಮತ್ತು ಎಲ್ಲ PSCಗಳಲ್ಲಿ ರಕ್ತಹೀನತೆಯನ್ನು ಪರೀಕ್ಷೆ ಮಾಡುವಂಥದ್ದು ಮತ್ತು ಪರೀಕ್ಷೆ ಮಾಡಿ ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವಂಥದ್ದು, ಔಷಧಿಗಳನ್ನು ವಿತರಣೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿದ್ದು ಗರ್ಭಿಣಿಯರು ಮಕ್ಕಳ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ.